ರಾಜ್ಯದಲ್ಲಿ ನಿಲ್ಲದ ಬೆಡ್ಶೀಟ್ ಗ್ಯಾಂಗ್ ಹಾವಳಿಯಿಂದ ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಎಟಿಎಂನಲ್ಲಿ ದರೋಡೆ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ನಿಲ್ಲದ ಬೆಡ್ಶೀಟ್ ಗ್ಯಾಂಗ್ ಹಾವಳಿ. ಬೆಡ್ಶೀಟ್ ಗ್ಯಾಂಗ್ ನಿಂದ ಎಟಿಎಂ ದರೋಡೆ ನಡೆದಿರುವಂತದ್ದು. ದರೋಡೆ ನಡೆಸಲು ಕದೀಮರು ಖತರ್ನಾಕ್ ಪ್ಲಾನ್ ನಡೆಸಿದ್ದು. ಈ ಬಾರಿ ದರೋಡೆಗೆ ಕಪ್ಪು ಬಣ್ಣದ ಸ್ಪ್ರೇ ತಂದು ಸಿಸಿಟಿವಿ ಕ್ಯಾಮೆರಾಗಳಿಗೆ ಬ್ಲಾಕ್ ಸ್ಪ್ರೇ ಮಾಡಿ ಹಣಗಳ್ಳತನ ಮಾಡಿದ್ದಾರೆ. ಹೊಸಕೋಟೆ ತಾಲೂಕಿನ ಸೋಲೆಬೇಲೆ ಎಸ್ಬಿಎಂ ಎಟಿಎಂನಲ್ಲಿ ಘಟನೆ ನಡೆದಿರುವಂತದ್ದು. ಸಿಸಿಟಿವಿ ಕಣ್ಣಿಗೆ ಮಣ್ಣೆರಚಿ ಹಣ ದೋಚಿದ್ದಾರೆ ಖತರ್ನಾಕ್ ಕದೀಮರು. ಕಾರಿನಲ್ಲೇ ಕುಳಿತು ಎಟಿಎಂ ಶಟ್ಟರ್ ಮೀಟಿರುವ ದುಷ್ಕರ್ಮಿಗಳು ಎಟಿಎಂನಲ್ಲಿದ್ದ ಸುಮಾರು 30 ಲಕ್ಷ ರೂಪಾಯಿ ಕಳ್ಳತನ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ನೋಂದಣಿ ಸಂಖ್ಯೆಯ ಕಾರಿನಲ್ಲಿ ದುಷ್ಕರ್ಮಿಗಳು ಪರಾರಿಯಾಗಿರುವಂತದ್ದು. ಸ್ಥಳಕ್ಕೆ ಎಸ್ಪಿ ಸಿ.ಕೆ. ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ನಿಲ್ಲದ ಬೆಡ್ಶೀಟ್ ಗ್ಯಾಂಗ್ ಹಾವಳಿ. ಬೆಡ್ಶೀಟ್ ಗ್ಯಾಂಗ್ ನಿಂದ ಎಟಿಎಂ ದರೋಡೆ ನಡೆದಿರುವಂತದ್ದು. ದರೋಡೆ ನಡೆಸಲು ಕದೀಮರು ಖತರ್ನಾಕ್ ಪ್ಲಾನ್ ನಡೆಸಿದ್ದು. ಈ ಬಾರಿ ದರೋಡೆಗೆ ಕಪ್ಪು ಬಣ್ಣದ ಸ್ಪ್ರೇ ಬಳಸಿರುವಂತದ್ದು. ಸಿಸಿಟಿವಿ ಕ್ಯಾಮೆರಾಗಳಿಗೆ ಬ್ಲಾಕ್ ಸ್ಪ್ರೇ ಮಾಡಿ ಹಣಗಳ್ಳತನ ಮಾಡಿದ್ದಾರೆ. ಹೊಸಕೋಟೆ ತಾಲೂಕಿನ ಸೋಲೆಬೇಲೆ ಎಸ್ಬಿಐ ಎಟಿಎಂನಲ್ಲಿ ಘಟನೆ ನಡೆದಿರುವಂತದ್ದು. ಸಿಸಿಟಿವಿ ಕಣ್ಣಿಗೆ ಮಣ್ಣೆರಚಿ ಹಣ ದೋಚಿದ್ದಾರೆ ಖತರ್ನಾಕ್ ಕದೀಮರು. ಕಾರಿನಲ್ಲೇ ಕುಳಿತು ಎಟಿಎಂ ಶಟ್ಟರ್ ಮೀಟಿರುವ ದುಷ್ಕರ್ಮಿಗಳು ಎಟಿಎಂನಲ್ಲಿದ್ದ ಸುಮಾರು 30 ಲಕ್ಷ ರು ಕಳ್ಳತನ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ನೋಂದಣಿ ಸಂಖ್ಯೆಯ ಕಾರಿನಲ್ಲಿ ದುಷ್ಕರ್ಮಿಗಳು ಪರಾರಿಯಾಗಿರುವಂತದ್ದು. ಸ್ಥಳಕ್ಕೆ ಎಸ್ಪಿ ಸಿ.ಕೆ. ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ನಿಲ್ಲದ ಬೆಡ್ಶೀಟ್ ಗ್ಯಾಂಗ್ ಹಾವಳಿ. ಬೆಡ್ಶೀಟ್ ಗ್ಯಾಂಗ್ ನಿಂದ ಎಟಿಎಂ ಹಣ ದರೋಡೆ ನಡೆದಿದೆ. ಎಟಿಎಂಗೆ ನುಗ್ಗಿ ಹಣ ದೋಚಿರುವ ಘಟನೆ ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೋಲೆಬೇಲೆ ಸ್ಟೇಟ್ ಬ್ಯಾಂಕ್ ಇಂಡಿಯಾದಲ್ಲಿ ನಡೆದಿದೆ. ದೇವನಹಳ್ಳಿ ಕ್ರಾಸ್ ಬಳಿ ಇರುವ ಎಟಿಎಂಗೆ ಲಗ್ಗೆ ಇಟ್ಟಿರುವ ಕದೀಮರು ಎಟಿಎಂನಲ್ಲಿದ್ದ 30 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಕದ್ದು ಪರಾರಿಯಾಗಿದ್ದಾರೆ. ಮೊದಲಿಗೆ ರೋಲಿಂಗ್ ಶಟ್ಟರ್ ಮೀಟಿದ ದುಷ್ಕರ್ಮಿಗಳು ನಂತರ ಎಟಿಎಂ ಒಳಗಿದ್ದ ಸಿಸಿಟಿವಿ ಕ್ಯಾಮೆರಾಗಳಿಗೆ ಸ್ಪ್ರೇ ಮಾಡಿ ಹಣ ದೋಚಿದ್ದಾರೆ. ಆಂಧ್ರ ಪ್ರದೇಶದ ನೋಂದಣಿ ಸಂಖ್ಯೆಯ ಕಾರಿನಲ್ಲಿ ಬಂದಿರುವ ದುಷ್ಕರ್ಮಿಗಳು ಕಾರಿನಲ್ಲಿ ಕುಳಿತು ಎಟಿಎಂ ಬಾಗಿಲನ್ನು ಗ್ಲಾಸ್ ಕಟ್ಟರ್ ಬಳಸಿ ಕಟ್ ಮಾಡಿದ್ದಾರೆ. ಹಣ ಕದ್ದು ಪರಾರಿಯಾಗಿದ್ದು ಸ್ಥಳಕ್ಕೆ ಎಸ್ಪಿ ಸಿ.ಕೆ. ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದುಷ್ಕರ್ಮಿಗಳಿಗಾಗಿ ಬಲೆ ಬೀಸಿದ್ದಾರೆ. हमारा सारा में ये ब्लैक स्प्रे लगा दिया है. उसके बाद ये सेकंड एटीएम भी कट किया है, लेकिन पहले एक वो लेफ्ट में एक वो एटीएम था ना ओल्ड वाला, वो सारा कट करके लेकर चला गया. सेकंड एटीएम हमारा ट्राई किया था, वो नहीं हुआ. हमारा सारा में ये ब्लैक स्प्रे लगा दिया है. उसके बाद ये सेकंड एटीएम भी कट किया है,
लेकिन पहले एक वो लेफ्ट में एक वो एटीएम था ना ओल्ड वाला, वो सारा कट करके लेकर चला गया। सेकंड एटीएम हमारा ट्राई किया था, वो नहीं हुआ। हम्म। कितने कैमरेज पड़ेगा उसमें? हम्म। 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 वही हमारा सारा में ये ब्लैक स्क्रीन लगा दिया है। उसके बाद ये सेकंड एटीएम भी कट किया। ಎಸ್ ರಾಜ್ಯದಲ್ಲಿ ನಿಲ್ಲದ ಬೆಡ್ಶೀಟ್ ಗ್ಯಾಂಗ್ ಹಾವಳಿ. ಬೆಡ್ಶೀಟ್ ಗ್ಯಾಂಗ್ ನಿಂದ ಎಟಿಎಂ ಹಣ ದರೋಡೆ ನಡೆದಿದ್ದು, ಎಟಿಎಂಗೆ ನುಗ್ಗಿ ಹಣ ದೋಚಿರುವ ಘಟನೆ ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೋಲೆಬೇಲೆ ಸ್ಟೇಟ್ ಬ್ಯಾಂಕ್ ಇಂಡಿಯಾದಲ್ಲಿ ನಡೆದಿದೆ. ದೇವನಹಳ್ಳಿ ಕ್ರಾಸ್ ಬಳಿ ಇರುವ ಎಟಿಎಂಗೆ ಲಗ್ಗೆ ಇಟ್ಟಿರುವ ಕದಿಮರು ಎಟಿಎಂನಲ್ಲಿದ್ದ 30 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಕದ್ದು ಪರಾರಿಯಾಗಿದ್ದಾರೆ. ಮೊದಲಿಗೆ ರೋಲಿಂಗ್ ಶಟ್ಟರ್ ಮೀಟಿದ್ದ ದುಷ್ಕರ್ಮಿಗಳು ನಂತರ ಎಟಿಎಂ ಒಳಗಿದ್ದ ಸಿಸಿಟಿವಿ ಕ್ಯಾಮೆರಾಗಳಿಗೆ ಸ್ಪ್ರೇ ಮಾಡಿ ಹಣ ದೋಚಿದ್ದಾರೆ. ಆಂಧ್ರ ಪ್ರದೇಶದ ನೋಂದಣಿ ಸಂಖ್ಯೆಯ ಕಾರಿನಲ್ಲಿ ಬಂದಿರುವ ದುಷ್ಕರ್ಮಿಗಳು ಕಾರಿನಲ್ಲಿ ಕುಳಿತು ಎಟಿಎಂ ಬಾಗಿಲನ್ನು ಗ್ಯಾಸ್ ಕಟ್ಟರ್ ಬಳಸಿ ಕಟ್ ಮಾಡಿದ್ದಾರೆ. ಹಣ ಕದ್ದು ಪರಾರಿಯಾಗಿದ್ದು, ಸ್ಥಳಕ್ಕೆ ಎಸ್ಪಿ ಸಿಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದುಷ್ಕರ್ಮಿಗಳಿಗಾಗಿ ಬಲೆ ಬೀಸಿದ್ದಾರೆ. हम्म। 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 वही हमारा सारा में ये ब्लैक स्क्रीन लगा दिया है। उसके बाद ये सेकंड एटीएम भी कट किया है, लेकिन पहले एक वो लेफ्ट में एक वो एटीएम था ना ओल्ड वाला, वो सारा कट करके लेकर चला गया। सेकंड एटीएम हमारा ट्राई किया था, वो नहीं हुआ। कितने कैमरेज पड़ेगा उसमें?
हम्म 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 हाँ, वही हमारा सारा में ये ब्लैक स्क्रीन लगा दिया है। उसके बाद ये सेकंड एटीएम भी कट किया है, लेकिन पहले एक वो लेफ्ट में एक वो एटीएम था ना ओल्ड वाला, वो सारा कट करके लेकर चला गया। सेकंड एटीएम हमारा ट्राई किया था, वो नहीं हुआ। हम्म। कितने कैमरेज पड़ेगा ओके सर। ಎಸ್, ನೋಡ್ತಾ ಇದೀವಿ ರಾಜ್ಯದಲ್ಲಿ ನಿಲ್ಲದ ಬೆಡ್ಶೀಟ್ ಗ್ಯಾಂಗ್ ಹಾವಳಿ ಇದೆ. ಮೊದಲೇನಲ್ಲ, ಬೆಂಗಳೂರಿನಲ್ಲಿ ಇದಕ್ಕಿಂತ ಮುಂಚೆ 8 ಜನರನ್ನು ಬಂಧಿಸಿದ್ದಾರೆ, ಅದು ಕೂಡ ಸಹಜ. ಆದ್ರೆ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ದರೋಡೆ ನಡೀತಾನೆ ಬರ್ತಾ ಇದೆ. ಆದ್ರೆ ಇದಕ್ಕೆ ಯಾವುದೇ ರೀತಿ ಪೊಲೀಸ್ ಬಂಧನ ಮಾಡಿಲ್ಲ. ಏನಕ್ಕಂತ ಅದು ಅರ್ಥ ಆಗ್ತಿಲ್ಲ. ಬೆಡ್ಶೀಟ್ ಗ್ಯಾಂಗ್ ನಿಂದ ಎಟಿಎಂ ಹಣ ದರೋಡೆ ನಡೆದಿರುವಂತದ್ದು, ಎಟಿಎಂಗೆ ನುಗ್ಗಿ ಹಣ ದೋಚಿರುವ ಘಟನೆ ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೋಲೆಬೇಲೆ ಸ್ಟೇಟ್ ಬ್ಯಾಂಕ್ ಇಂಡಿಯಾದಲ್ಲಿ ನಡೆದಿದೆ. ದೇವನಹಳ್ಳಿ ಕ್ರಾಸ್ ಬಳಿ ಇರುವ ಎಟಿಎಂಗೆ ಲಗ್ಗೆ ಇಟ್ಟಿರುವ ಕದಿಮರು ಎಟಿಎಂ ನಲ್ಲಿದ್ದ 30 ಲಕ್ಷ ರುಗೂ ಹೆಚ್ಚು ಹಣ ಕದ್ದು ಪರಾರಿಯಾಗಿದ್ದಾರೆ. ಮೊದಲಿಗೆ ರೋಲಿಂಗ್ ಶಟ್ಟರ್ ಮೀಟಿದ ದುಷ್ಕರ್ಮಿಗಳು ನಂತರ ಎಟಿಎಂ ಒಳಗಿದ್ದ ಸಿಸಿಟಿವಿ ಕ್ಯಾಮೆರಾಗಳಿಗೆ ಸ್ಪ್ರೇ ಮಾಡಿ ಹಣ ದೋಚಿದ್ದಾರೆ. ಆಂಧ್ರ ಪ್ರದೇಶದ ನೋಂದಣಿ ಸಂಖ್ಯೆಯ ಕಾರಿನಲ್ಲಿ ಬಂದಿರುವ ದುಷ್ಕರ್ಮಿಗಳು ಕಾರಿನಲ್ಲೇ ಕುಳಿತು ಎಟಿಎಂ ಬಾಗಿಲನ್ನು ಗ್ಯಾಸ್ ಕಟ್ಟರ್ ಬಳಸಿ ಕಟ್ ಮಾಡಿದ್ದು ಹಣ ಕದ್ದು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಸಿಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದುಷ್ಕರ್ಮಿಗಳಿಗಾಗಿ ಬಲೆ ಬೀಸಿದ್ದಾರೆ. कितने कैमरेज पड़ेगा ओके सर। हमारा सारा में ये ब्लैक स्क्रीन लगा दिया है। उसके बाद ये सेकंड एटीएम भी कट किया है, लेकिन पहले एक वो लेफ्ट में एक वो एटीएम था ना ओल्ड वाला, वो सारा कट करके लेकर चला गया। सेकंड एटीएम हमारा ट्राई किया था, वो नहीं हुआ। कितने कैमरेज पड़ेगा ओके सर।
ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.